ಉಚಿತವಲ್ಲ. ಇದು ಅನಂತ ಪ್ರಪಂಚ ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ. ನಮಸ್ತೆ, ನಮ್ಮ ಹೆಸರು ರವಿ ಅಂತ. ನಾನು ಸುಮಾರು 34 ವರ್ಷದಿಂದ ಇಲ್ಲಿ ಹೋಟ್ಲು ಮಾಡ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿದೆ. ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಇದೆ. ಮತ್ತು 4-5 ಜನ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕಡೆಯಿಂದಲೂ ಒಳ್ಳೆ ನಮಗೆ ಸಮಾಧಾನ ಇದೆ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀವಿ, ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ, ಚೆನ್ನಾಗಿದ್ದೀವಿ, ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿದ್ದೀವಿ, ಎಲ್ಲ ಇದೆ. ನಾವು ಬೆಳಗ್ಗೆ 6:45 ಸ್ಟಾರ್ಟ್ ಮಾಡ್ತೀವಿ, 12 ಗಂಟೆವರೆಗೂ ನಡ್ಕೊಂಡು ಹೋಗ್ತಾಯಿದೆ. ಇಡ್ಲಿ ಜೊತೆಗೆ ರೈಸ್ ಐಟಮು, ಚಿತ್ರಾನ್ನ, ಟೊಮೆಟೊ ಬಾತು, ಪುಳಿಯೋಗರೆ ಮತ್ತು ಈರುಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ವಿ ವಿಶೇಷವಾಗಿ ಶುಕ್ರವಾರ ಮಂಗಳವಾರ. ಮತ್ತು ವಡೆ, ಉದ್ದಿನ ವಡೆ, ಮಸಾಲೆ ವಡೆ, ಬೋಂಡ ಎಲ್ಲ ಕಮ್ಮಿ ರೇಟಲ್ಲಿ 20 ರೂಪಾಯಿ ಇಡ್ಲಿ, 5 ರೂಪಾಯಿ ವಡೆ ಬೋಂಡ ಮಾಡಿಕೊಡ್ತಾಯಿದ್ದೀವಿ. ಭಾಳ ಚೆನ್ನಾಗಿದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಜನ ತುಂಬ ಇಷ್ಟಪಡ್ತಾಯಿದ್ದಾರೆ. ಡೈಲಿ ಒಂದು 300-500 ಇಡ್ಲಿವರೆಗೂ ಹೋಗುತ್ತೆ. ಚಿತ್ರಾನ್ನ, ಟೊಮೆಟೊ ಬಾತು, ಪುಳಿಯೋಗರೆ ಎಲ್ಲ ಮೆಂತ್ಯ ಪಲಾವ್, ಪೂರಿ ಎಲ್ಲ ಮಾಡ್ತಾಯಿದ್ದೀವಿ. 12 ಗಂಟೆವರೆಗೂ, 12:30ವರೆಗೂ ಇರುತ್ತೆ. ಮಧ್ಯಾಹ್ನ ಏನು ಮಾಡಲ್ಲ, ಟಿಫನ್ ಅಷ್ಟೇ. ಸಾಯಂಕಾಲನೇನಿಲ್ಲ, ಬಟ್ ಮಾರ್ನಿಂಗ್ ಓನ್ಲಿ ಬೆಳಿಗ್ಗೆ ಟೈಮ್ ಅಷ್ಟೇ. ತುಂಬ ಜನ ಬರ್ತಾರೆ. ಹೌದು, ಹೌದು, ಮಾಡ್ತಾ ಇದ್ದೀವಿ. ಎಲ್ಲ ಇದೆ. ಹೌದು, ಯಾರೋ ಬಂದು ನಾನು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಏನು ಹೇಳ್ತೀರಾ ನೀವು? ತುಂಬ ಜನ ಮಾಡ್ತಾ ಇದ್ದಾರೆ. ಅವ್ರ ಟೇಸ್ಟು, ಅವ್ರ ಇಷ್ಟ, ಅವ್ರ ಖುಷಿ, ಅವ್ರ ಟೇಸ್ಟ್ ನಡ್ಕೊಂಡು ಹೋಗುತ್ತೆ. ನಮಗೇನು ಅವ್ರ ಕಡೆಯಿಂದ ಅಭ್ಯಂತರ ಇಲ್ಲ, ನಮ್ಗಾಗೋದು ಹಾಗೆ ಆಗುತ್ತೆ. ಅಲ್ಲ, ಕಿವಿ ಮಾತು ಅಂದರೆ ನೀವು ಒಂದು ಟೇಸ್ಟ್ ಮೇಂಟೈನ್ ಮಾಡಿ, ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೊಟ್ಟು ನೀಟಾಗಿ ಮಾಡಿ ನೀವು ಬದುಕ್ಬೋದು, ಚೆನ್ನಾಗಿರ್ಬೋದು. ಇದು ಚೆನ್ನಾಗಿ ವ್ಯಾಪಾರ ಮಾಡ್ತು ಅಂದರೆ ನೀವು ಬದುಕಬಹುದು, ಅಷ್ಟು ಮಾತ್ರ ಹೇಳ್ಬೋದು. ಆಮೇಲೆ ನಾನು ನಿಮ್ಮ ಅಂಗಡಿಯಲ್ಲಿ ಒಂದು ಬೋರ್ಡ್ ನೋಡಿದೆ. ಗ್ರಾಹಕರು ಮನೆಯಿಂದ ಬರುವಾಗ ಬಟ್ಟೆಯ ಕೈ ಚೀಲಗಳನ್ನು ತನ್ನಿ, ನಮ್ಮಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನೀಡಲಾಗುವುದಿಲ್ಲ. ಹೌದು, ಸ್ವಚ್ಛ ಕೆಂಗೇರಿ ವಾರ್ಡ್ಗೆ ಸಹಕರಿಸಿ. ಯಾಕೆ ಈ ಮೈಂಡ್ ಬಂತು ನಿಮಗೆ? ನಾವು ಇಲ್ಲೆಲ್ಲ ಕವರು ಮತ್ತು ಕಸ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಸಲುವಾಗಿ ನಾವು ಹಸಿ ಕಸ ಮತ್ತು ಒಣ ಕಸ ಬೇರೆ ಬೇರೆ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಮನೆಯಿಂದ ಬ್ಯಾಗ್ಗಳು ತಗೊಬಂದರೆ ಕಸ ಕಮ್ಮಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದೀವಿ. ಅದೊಂದು ದೇಶಕ್ಕೆ ಹೆಲ್ಪ್ ಮಾಡಿದೆ. ಹೌದು, ಖಂಡಿತ. ಮತ್ತು ಹೋಟೆಲ್ ಉದ್ಯಮ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ಬೋದು? ಹೋಟೆಲ್ ಉದ್ಯಮ ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಂಟಿಟಿ, ಮಾತು, ನೀಟ್ನೆಸ್ಸು, ಕ್ಲೀನೆಸ್ ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಯ್ತು ಅಂದರೆ ಎಲ್ಲೋದ್ರೂ ಬದುಕ್ಬೋದು, ಜೀವನ ಮಾಡ್ಬೋದು. ಹೋಟ್ಲು ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥ ಲಕ್ಷಣಗಳಿರಲ್ಲ. ಅವ್ರು ಮೇಂಟೈನ್ ಮಾಡಲಿಲ್ಲ ಅಂದರೆ ಆ ಥರ ಆಗುತ್ತೆ ಅಷ್ಟೇ. ನೀವು ನಿಮ್ಮ ಮೂಲದ ಊರು ಯಾವುದು? ನಮ್ಮದು ಚನ್ನಪಟ್ಟಣ. ಎಲ್ಲ ಇಲ್ಲೇ ಫ್ಯಾಮಿಲಿ ಸೆಟ್ಲ್ ಆಗಿದ್ದೀವಿ. ತಮ್ಮನ ಮನೆ ಎಲ್ಲ ಇದ್ದಾರೆ, ಭಟ್ರಿದ್ದಾರೆ, ಲೇಬರ್ ತೊಳೆಯೋಕ್ಕೆಲ್ಲ ಬರ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಖಂಡಿತ ಫಾಲೋ ಮಾಡ್ತೀವಿ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಿದ್ರು? ನಾವಿಲ್ಲಿ 5-6 ವರ್ಷದಿಂದ ಬಂದು ಹೋಗ್ತಾ ಇದ್ದೀವಿ. ಫುಡ್ಡು ವಂಡರ್ಫುಲ್ ಫುಡ್ಡು. ಏನೇನು ಊಟ ಮಾಡ್ತಿದ್ದೀವಿ? ಇಲ್ಲಿ ಚಿತ್ರಾನ್ನ, ಟೊಮೊಟೊ ಬಾತು,
ಮತ್ತು ಬೋಂಡ ವಡೆ ಪೂರಿ ಎಲ್ಲ ತುಂಬ ಚೆನ್ನಾಗಿದೆ. ಟೇಸ್ಟ್ ಇದೆ. ಓ ಮನೆ ಊಟ ಇದ್ದಂಗಿದೆ. ಫುಡ್ಡಿಗೆ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡ್ತಾರೆ. ಫುಡ್ಡು ಅಷ್ಟೇ ನೀಟ್ನೆಸ್ ಆಗಿರುತ್ತೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ.